Subscribe our channel, press the bell icon and watch our latest videos. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅದಕ್ಕೆ 2 ಈರುಳ್ಳಿ, 2 ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ 1, ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಬೇಯಿಸಬೇಕು. 1 ಸ್ಪೂನಷ್ಟು ಖಾರದ ಪುಡಿ, ಅರಿಶಿಣದ ಪುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೀಗ 1 ಸಣ್ಣ ಕಪ್ಪಷ್ಟು ನೀರು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದೊಂದು 5 ನಿಮಿಷ ಕುದಿ ಬರಬೇಕು. ಇದಕ್ಕೀಗ ಬೇಯಿಸಿರೋ ಮೊಟ್ಟೆ ಇಟ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಈ ಥರ ಲೈಟಾಗಿ ಗ್ರೇವಿ ಹಾಕೋಬೇಕು. ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು,